Next question. Cards bearing numbers 12, 13, 14 and so on 70, 71. One number on one card are kept in a box and then a card is drawn from the box without looking into it. What is the probability that the card drawn has the number which is not a prime? ಇದು ಬಹಳ ಇಂಪಾರ್ಟೆಂಟ್. ಸೊ ಇದರಲ್ಲಿ ಡ್ರಾ ಮಾಡಿದಂಥ ಕಾರ್ಡಲ್ಲಿ ಪ್ರೈಮ್ ನಂಬರ್ ಅಲ್ಲದೇ ಇರುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳ್ತದೆ. ಸೊ ಫಸ್ಟ್ ಆಫ್ ಆಲ್ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ನ ಹೆಂಗೆ ಫೈಂಡ್ ಮಾಡೋದು ಅಂತಂದರೆ, ಸೊ 1ಇಂದ 71ವರೆಗೂ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈ ರೀತಿ 1, 2, 3 ಸೊ ಆನ್ 10, 11, 12, 13 ಆ್ಯಂಡ್ ಸೊ ಆನ್ 70, 71. ಸೊ 1ಇಂದ 71ವರೆಗೂ ತಗೊಂಡ್ರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿರುತ್ತೆ? 71. ಅದರಲ್ಲಿ ಎಷ್ಟು ಕಾರ್ಡ್ಗಳನ್ನು ನಾವು ಬಿಟ್ಟಿದ್ದೀವಿ ಅಂತಂದರೆ 12ಇಂದ ಶುರು ಮಾಡಿದೀವಿ ಅಂತಂದರೆ 11ವರೆಗೂ ಕಾರ್ಡ್ಸ್ಗಳನ್ನು ನಾವು ಬಿಟ್ಟಿದ್ದೀವಿ ಅಂತ ಅರ್ಥ. ಸೊ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು ನಾವು? -11 ಸಬ್ಟ್ರಾಕ್ಟ್ ಮಾಡಬೇಕು. ಯಾಕೆ ಇದನ್ನು ಈ ರೀತಿ ಹೇಳ್ತಿದ್ದೀನಿ ನಾನು ಅಂತಂದರೆ, ಎಷ್ಟೋ ಜನ ಏನು ಮಾಡ್ತಾರೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ 71 - 12 ಅಂತ ಮಾಡಿಬಿಡ್ತಾರೆ. 71 - 12. ಸೊ ಆನ್ಸರ್ 59 ಸಮಥಿಂಗ್ ಬರ್ತದೆ. 59 ಆನ್ಸರ್ ಕರೆಕ್ಟ್ ಬರುವಂಥ ಆಪ್ಷನ್ಸ್ಗಳು ಕೂಡ ಕೊಟ್ಟುಬಿಟ್ಟಿರ್ತಾರೆ ಇಲ್ಲಿ. ಹಾಗಾಗಿ ಆ್ಯಕ್ಚುಲಿ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎಷ್ಟು ಕಾರ್ಡ್ಸ್ಗಳನ್ನ ಅಂತಂದರೆ 11 ಸಬ್ಟ್ರಾಕ್ಟ್ ಮಾಡಬೇಕು. ಸೊ 11 ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 60. ಸೊ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಈಗ ಎಷ್ಟಿದೆ ಅಂತಂದರೆ 60 ಕಾರ್ಡ್ಸ್ ಇದೆ. ಈಗ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಸಿಕ್ತು ನಮಗೆ. ಈಗ ಪ್ರೈಮ್ ನಂಬರ್ಸ್ ಎಷ್ಟು ಅಂತ ಕಂಡುಹಿಡಿದು ಅದರಲ್ಲಿ ಪ್ರೈಮ್ ಅಲ್ಲೇ ಇರೋಂಥ ಕಾರ್ಡ್ಸ್ಗಳು ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಹಾಗಾಗಿ ಫಸ್ಟು ಪ್ರೈಮ್ ನಂಬರ್ಸ್ ಎಷ್ಟು ಅಂತ ಫೈಂಡ್ ಮಾಡಿ. ಎಷ್ಟು ಅಂತ ಫೈಂಡ್ ಮಾಡೋಕ್ಕೆ ಯಾವ್ಯಾವು ಅಂತ ಫಸ್ಟ್ ಬರ್ಕೊಳ್ಳೋಣ, ಆಮೇಲೆ ಎಷ್ಟು ಅಂತ ಗೊತ್ತಾಗ್ತದೆ. ಸೊ 12ಇಂದ 71ವರೆಗೂ ಯಾವ್ಯಾವ ಪ್ರೈಮ್ ನಂಬರ್ಸ್ ಬರ್ತವೆ? ಸೊ ಆ್ಯಕ್ಚುಲಿ 1 to 100 ಪ್ರೈಮ್ ನಂಬರ್ಸ್ಗಳನ್ನ ನೆನ್ಪಿಟ್ಕೊಳ್ಳೋದು ವಾಸಿ. ಟೋಟಲಿ 25 ಪ್ರೈಮ್ ನಂಬರ್ಸ್ ಇದೆ. ಸೊ ಅದನ್ನ ನೆನ್ಪಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಈಗ 12ಇಂದ ಶುರು ಮಾಡಿದರೆ 13 ಇಸ್ ಅ ಪ್ರೈಮ್ ನಂಬರ್, ನೆಕ್ಸ್ಟ್ 17, ನೆಕ್ಸ್ಟ್ 19, next comes 23, 25, 27, 29 is a prime, and 31, 35, 37 is prime, 39 alla, 41 prime, 43 prime, 47 is prime, 49 alla, 7 7 49 ಬರ್ತದೆ. 51 ಬರಲ್ಲ, 5 + 1 6 ಆಗ್ತದೆ. ಸೊ 53 ಆ್ಯಂಡ್ 57 ಬರಲ್ಲ, 57 7 5 12 ಆಗ್ತದೆ, ಬರಲ್ಲ. 59, 61, 63 ಬರಲ್ಲ, 67, ಲಾಸ್ಟ್ 71. ಸೊ ಇಷ್ಟು ಪ್ರೈಮ್ ನಂಬರ್ಸ್ ಇದೆ. ಸೊ ಎಷ್ಟಾಗ್ತದೆ ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15. ಸೊ 15 ಪ್ರೈಮ್ ನಂಬರ್ಸ್ ಆರ್ ದೇರ್. ಬಟ್ ನನಗೆ ಬೇಕಾಗಿರೋದು ನಾಟ್ ಎ ಪ್ರೈಮ್. ನಾಟ್ ಎ ಪ್ರೈಮ್ ಅಂತಂದರೆ 60 ಕಾರ್ಡ್ಸಲ್ಲಿ 15 ಕಾರ್ಡ್ಸ್ಗಳು ಪ್ರೈಮ್. ಹಾಗಾದರೆ ರಿಮೈನಿಂಗ್ ಆರ್ ನಾಟ್ ಪ್ರೈಮ್ ಕಾರ್ಡ್ಸ್. ಸೊ 60 - 45 ಅಂದರೆ ಅಲ್ಲಿಗೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 45 ಬರ್ತದೆ. ಸೊ ನೀವೇನಾದರೂ ಸಬ್ಟ್ರಾಕ್ಟ್ ಮಾಡೋವಾಗ 71 - 12 ಅಂತ ಸಬ್ಟ್ರಾಕ್ಟ್ ಮಾಡಿದ್ರೆ 59 ಬಂತು. ನೀವು ಕರೆಕ್ಟಾಗಿ ಕಾರ್ಡ್ಸ್ಗಳನ್ನ ಫೈಂಡ್ ಮಾಡಿದ್ರು ಕೂಡ ಆನ್ಸರ್ ಎಷ್ಟು ಬಂದ್ಬಿಡ್ತದೆ ಅಂದರೆ 45 - 59. ಸೊ ಆಪ್ಷನ್ 4 ಅಂತ ಹಾಕೋ ಚಾನ್ಸಸ್ ಇರ್ತದೆ. ಸೊ ಇಟ್ ಈಸ್ ರಾಂಗ್. ಆ್ಯಕ್ಚುಲ್ ಆನ್ಸರ್ ಏನು ಅಂತಂದರೆ, ಯಾಕೆಂದರೆ ನೀವು ರಾಂಗ್ ಸಬ್ಟ್ರಾಕ್ಟ್ ಮಾಡಿದ್ರಿ. ಇಲ್ಲಿ ಆ್ಯಕ್ಚುಲ್ ಟೋಟಲ್ ಕಾರ್ಡ್ಸ್ ಎಷ್ಟಿದೆ? 60 ಇದೆ. ಸೊ ಅದು ಹಾಗಾಗಿ 45 ಕಾರ್ಡ್ಸ್ಗಳು ನಮಗೆ ಬೇಕಾಗಿರೋಂಥ ಕಾರ್ಡ್ಸ್ಗಳು. ಇದು ನಮಗೆ ಬೇಕಾಗಿರೋಂಥ ಕಾರ್ಡ್ಸ್ಗಳು. ಕೆಳಗಡೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ನ ಬರೀಬೇಕು. ಸೊ ಇದರ ರೇಷಿಯೋ ಏನಾಗ್ತದೆ? 15 3s are 45, 15 4s are 60. Therefore 3/4. Option 3 is the correct option. Which of the following numbers is written in the standard form? ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ನೆನ್ಪಿಟ್ಕೊಳ್ರಿ, ಇದು ಯಾವ ಫಾರ್ಮಲ್ಲಿ ಇರಬೇಕು ಅಂತಂದರೆ, ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ a × 10⁻n, ವೇರ್ a should lie in between 1 and 10. It may become 1 also. 1 ಮತ್ತು 10 ನಡುವೆ ಇರಬೇಕು. ಜೊತೆಗೆ n ಯಾವುದಾದ್ರೂ ಇಂಟಿಜರ್ ಆದರೆ ಪರವಾಗಿಲ್ಲ. ಇಟ್ ಮೇ ಬಿ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್. ಇದು ಭಾಳ ಇಂಪಾರ್ಟೆಂಟ್ ರಿಸಲ್ಟ್, ನೆನ್ಪಿಟ್ಕೊಳ್ರಿ ಇದನ್ನು. ಯಾವ ರೀತಿ ಇರಬೇಕದು? a × 10⁻n ಫಾರ್ಮಲ್ಲಿ ಇರಬೇಕು. ಆ್ಯಂಡ್ a should lie in between 1 and 10. a can be equal to 1. a can be equal to 1 and n may be any integer. ಸೊ ಈ ರೀತಿ ಯಾವುದಿದೆ ನೋಡಿ. ಸೊ ಫಸ್ಟ್ a ಇದು 45 ಇದೆ, ಬಟ್ ಇಟ್ ಈಸ್ ಗ್ರೇಟರ್ ದ್ಯಾನ್ 10. ಸೊ ಆಪ್ಷನ್ 1 ರಾಂಗ್. 8.5. ಸೊ 1 ಮತ್ತು 10 ನಡುವೆ ಇದೆ.
ಇದು n ಇಂಟಿಜರ್, ಸೊ ಆಪ್ಷನ್ 2 ಕರೆಕ್ಟು. ಆಪ್ಷನ್ 3 ನೋಡಿ 0.6, 0.6 ಈಸ್ ಲೆಸ್ ದ್ಯಾನ್ 1, ಸೊ ಆಪ್ಷನ್ 3 ರಾಂಗ್. 83.7 ಇಟ್ ಈಸ್ ಗ್ರೇಟರ್ ದ್ಯಾನ್ 10, ಸೊ ಆಪ್ಷನ್ 4 ರಾಂಗ್. ಸೊ ಆಪ್ಷನ್ 2 is the correct option. The distance between the parallel sides AB and CD of a trapezium ABCD is 12 cm. If AB is less than CD, CD equal to 24 cm and AD equal to BC equal to 13 cm, then area of the trapezium in centimeter square is known as trapezium. This is trapezium. Okay. ಸೊ ಈ ರೀತಿ ಒಂದು ಟ್ರಾಪಿಷಿಯಂ ಇದೆ ನಮ್ಮ ಹತ್ರ. ನೋಡಿ ಇಲ್ಲಿ ನೇಮಿಂಗ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಎ ಬಿ ಈಸ್ ಸ್ಮಾಲ್ ದ್ಯಾನ್ ಸಿ ಡಿ ಅಂತ ಹೇಳಿದಾನೆ. ಸೊ ಎ ಬಿ ಮೇಲ್ಗಡೆನೆ ಬರೀಬೇಕಾಗ್ತದೆ ನಾವು. ಎ ಬಿ ಸಿ ಡಿ. ಸೊ ಎ ಬಿ ಸ್ಮಾಲ್ ಇದೆ, ಸಿ ಡಿ ಗ್ರೇಟರ್ ದ್ಯಾನ್ ಎ ಬಿ. ಓಕೆ, ಆಮೇಲೆ ಎ ಬಿ ಸಿ ಡಿ ಈಸ್ 12 ಸೆಂಟಿಮೀಟರ್. ಯಾವುದಿದು? ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಸೈಡ್ಸ್. ಸೊ ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಸೈಡ್ಸು, ಅದರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 12 ಸೆಂಟಿಮೀಟರ್ ಅಂತ ಇದೆ. ಓಕೆ, ಸೊ ಡಿಸ್ಟೆನ್ಸನ್ನು ಡ್ರಾ ಮಾಡ್ಕೊಳ್ಳೋಣ ನಾವು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಕರಿತೀವಿ ನಾವು. ಸೊ ಈ ಡಿಸ್ಟೆನ್ಸು ಎಷ್ಟಿರ್ತದೆ ಅಂತಂದರೆ 12 ಸೆಂಟಿಮೀಟರ್ ಇರ್ತದೆ. ಓಕೆ, ದಿಸ್ ಈಸ್ 12 ಸೆಂಟಿಮೀಟರ್. ದಿಸ್ ಈಸ್ 12 ಸೆಂಟಿಮೀಟರ್ ಆ್ಯಂಡ್ ಆಫ್ ಕೋರ್ಸ್ ದಿಸ್ ವಿಲ್ ಆಲ್ಸೋ ಬಿ 12 ಸೆಂಟಿಮೀಟರ್. ಆಮೇಲೆ ಸಿ ಡಿ ಈಸ್ 24 ಸೆಂಟಿಮೀಟರ್. ಟೋಟಲ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ 24 ಸೆಂಟಿಮೀಟರ್. ಎಲ್ಲಿಂದ ಇಲ್ಲಿವರೆಗೆ? ಸಿ ಇಂದ ಡಿ ವರೆಗೆ. ಸಿ ಡಿ ಈಸ್ 24 ಸೆಂಟಿಮೀಟರ್. ಎ ಡಿ ಈಕ್ವಲ್ ಟು ಬಿ ಸಿ. ಎ ಡಿ ಎಷ್ಟಿದೆಯೋ ಅಷ್ಟೇ ಬಿ ಸಿ ಇದೆ. ಎಷ್ಟಿದೆ ಅಂತಂದರೆ 13 ಸೆಂಟಿಮೀಟರು. ಇದು ಕೂಡ 13 ಸೆಂಟಿಮೀಟರ್ ಇದೆ. ದೆನ್ ಏರಿಯಾ ಆಫ್ ದ ಟ್ರಪಿಷಿಯಂ. ಸೊ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ. ನಾವು ಅಬ್ಸರ್ವ್, ಈ ಪಾಯಿಂಟನ್ನು ಸಪೋಸ್ ನಾನು ಎಕ್ಸ್ ಅನ್ಕೊಂಡ್ರೆ, ಈ ಪಾಯಿಂಟನ್ನು ನಾನು ವೈ ಅನ್ಕೊಂಡ್ರೆ, ಟ್ರಯಾಂಗಲ್ ಎ ಎಕ್ಸ್ ಡಿ ಇದು 90 ಡಿಗ್ರಿ, ಟ್ರಯಾಂಗಲ್ ಬಿ ವೈ ಸಿ ಇಲ್ಲಿ 90 ಡಿಗ್ರಿ ಇದೆ. ಸೊ ಬೋತ್ ಆಫ್ ದೆಮ್ ಆರ್ ರೈಟ್ ಆಂಗಲ್ ಟ್ರಯಾಂಗಲ್ಸ್. ಸೊ ವಿ ಕ್ಯಾನ್ ಯೂಸ್ ಪೈಥಾಗೊರಸ್ ಥಿಯರಮ್. ಸೊ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದರೆ ಯಾವ ಟ್ರಯಾಂಗಲ್ಗೆ? ನಾನು ಫಸ್ಟ್ ಟ್ರಯಾಂಗಲ್, ಎರಡು ಸೇಮ್ ಟ್ರಯಾಂಗಲ್ಸ್, ಯಾಕಂದರೆ ಇದು 13 ಇದೆ ಹೈಪಾಟ್ನಸ್, ಇಲ್ಲೂ 13 ಇದೆ ಹೈಪಾಟ್ನಸ್. ಇಲ್ಲೂ ಹೈಟ್ 12 ಇದೆ, ಇಲ್ಲೂ ಕೂಡ ಹೈಟ್ 12 ಇದೆ. ಸೊ ಯಾವ್ದಾದ್ರು ಒಂದು ಫೈಂಡ್ ಮಾಡಿದ್ರೆ ಈ ಡಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ಸಿ ವ್ಯಾಲ್ಯೂ ಎರಡೂ ಸೇಮ್ ಇರ್ತದೆ. ಓಕೆ, ಈಗ ಟ್ರಯಾಂಗಲ್ ಎ ಎಕ್ಸ್ ಡಿ ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಸ್ಕ್ವೇರ್ ಆಫ್ ದ ಹೈಪಾಟ್ನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್ ಅಲ್ಲ. ಸೊ ಈ ಲೆಂತ್ ಡಿ ಎಕ್ಸ್ನ ಲೆಂತ್ನ ಸ್ಮಾಲ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. 13 ಸ್ಕ್ವೇರ್ ಅಂತಂದರೆ ವಿ ನೋ ದಟ್ 169. 12 ಸ್ಕ್ವೇರ್ ಅಂದರೆ 144. ಅದನ್ನು ಲೆಫ್ಟ್ ಸೈಡ್ ತಗೊಂಡ್ರೆ ಮೈನಸ್ 144. ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. 169 minus 144 is 25 and it is x square. Then what is x? It is 5. Since it is length, we take only positive value. So 5 ಇದೆ. ಹಾಗಾದರೆ dx ಎಷ್ಟಿದೆ ಅಂತಂದರೆ 5 ಇದೆ. dx 5 ಇದೆ ಅಂತಂದರೆ yc ಕೂಡ 5 ಸೆಂಟಿಮೀಟರ್ ಇರ್ತದೆ. ಸೊ 24ಅಲ್ಲಿ ಈ ಕಡೆ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್ ಹೋಯ್ತು. ಸೊ ಹೋದರೆ ಎಷ್ಟು ಹೋಯ್ತು ಅಂದರೆ 10 ಸೆಂಟಿಮೀಟರ್ ಹೋಯ್ತು ಟೋಟಲ್ ಆಗಿ. ಸೊ 24ಅಲ್ಲಿ 10 ಹೋದರೆ ಎಷ್ಟು ಉಳಿತು ಅಂದರೆ 14 ಸೆಂಟಿಮೀಟರ್. ಸೊ ಎ ಬಿ ಪ್ಯಾರಲ್ ಆಗಿರೋದ್ರಿಂದ ಇದೆಷ್ಟು ಸೆಂಟಿಮೀಟರ್ ಇರ್ತದೆ? 14 ಸೆಂಟಿಮೀಟರ್ ಇರ್ತದೆ. ಸೊ ಇದು ಒಂದಾಯಿತು. ಈಗ ನಮಗೇನು ಬೇಕು ಅಂತಂದರೆ ಆ್ಯಕ್ಚುಲಿ ಏರಿಯಾ ಬೇಕು. ಸೊ ಏರಿಯಾನ 2-3 ರೀತಿಯಲ್ಲಿ ಫೈಂಡ್ ಮಾಡ್ಬೋದು. 2 ರೀತಿಯಲ್ಲಿ. ಒಂದೇನು ಅಂತಂದರೆ ಡೈರೆಕ್ಟಾಗಿ ಏರಿಯಾ ಆಫ್ ದ ಟ್ರಪಿಷಿಯಂ ಫಾರ್ಮುಲಾ ಇದೆ. ಅದು ಬಿಟ್ಟರೆ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಆ್ಯಂಡ್ ಏರಿಯಾ ಆಫ್ ದೀಸ್ 2 ಟ್ರಯಾಂಗಲ್ಸ್ ಮೂರನ್ನು ಆ್ಯಡ್ ಮಾಡಿದರೆ ಏರಿಯಾ ಸಿಕ್ಬಿಡ್ತದೆ. ನಾನೇನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಏರಿಯಾ ಆಫ್ ಟ್ರಪಿಷಿಯಂ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ ಏರಿಯಾ ಆಫ್ ಟ್ರಪಿಷಿಯಂ ಫಾರ್ಮುಲಾ ಏನಿದೆ ಅಂತಂದರೆ ಹಾಫ್ ಇಂಟು ಹೈಟ್ ಹೆಚ್ ಇಂಟು ಎ ಪ್ಲಸ್ ಬಿ. ಅದೇನೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏರಿಯಾ ಆಫ್ ದ ಟ್ರಪಿಷಿಯಂ ಫಾರ್ಮುಲಾ ಏನಿದೆ? 1/2 ಇಂಟು ಹೆಚ್ ಇಂಟು ಎ ಪ್ಲಸ್ ಬಿ. ಇಲ್ಲಿ ಹೆಚ್ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಸೈಡ್ಸ್. ಎ ಬಿ ಮತ್ತು ಸಿ ಡಿ ಅಂತ ಪ್ಯಾರಲಲ್ ಸೈಡ್ಸ್ ಇದೆಯಲ್ಲ, ಅದರ ನಡುವಿನ ಡಿಸ್ಟೆನ್ಸನ್ನು ಹೆಚ್ ಅಂತ ಕರಿತೀವಿ. ಆಮೇಲೆ ಎ ಪ್ಲಸ್ ಬಿ ಅಂತಂದರೆ ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್. ಈ ಪ್ಯಾರಲಲ್ ಸೈಡ್ಸ್ ಇದೆಯಲ್ಲ ಎ ಬಿ ಮತ್ತು ಸಿ ಡಿ, ಅದರ ಲೆಂತ್.
ಸೊ ಇಟ್ ಈಸ್ ಈಕ್ವಲ್ ಟು 1/2 ಇಂಟು ಹೆಚ್ ಎಷ್ಟಿದೆ ಅಂದರೆ 12 ಇದೆ, ಎ ಪ್ಲಸ್ ಬಿ, ಸೊ 24 ಪ್ಲಸ್ 14. ಸೊ 2 1s 2 6 12, 6 ಇಂಟು 24 ಪ್ಲಸ್ 14 ಅಂತಂದರೆ ವಿ ಗೆಟ್ 38. ಮಲ್ಟಿಪ್ಲೈ ಮಾಡಿ, 6 8s 48, 6 3s 18 ಪ್ಲಸ್ 4 is 22. ಸೊ 228. ಸೊ ಆಪ್ಷನ್ 4. ಅದು ಬಿಟ್ಟರೆ ಈಗ ನೋಡಿ, ಎ ಎಕ್ಸ್ ಡಿ ಮತ್ತು ಬಿ ವೈ ಸಿ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಟ್ರಯಾಂಗಲ್ನ ಏರಿಯಾ ಫೈಂಡ್ ಮಾಡಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಅವೆರಡು ಟ್ರಯಾಂಗಲ್ಗಳ ಏರಿಯಾ ಸಿಗ್ತದೆ. ಸೊ ಇದು ಒಂದು ರೀತಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇದು ಸೆಂಟಿಮೀಟರ್ ಸ್ಕ್ವೇರ್. ಇನ್ನೊಂದು ರೀತಿ ಫೈಂಡ್ ಮಾಡೋದನ್ನ ಹೇಳಿದ್ನಲ್ಲ, ಅದನ್ನು ಈಗ ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಲ್ಲ ನಿಮಗೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ 5, ಹೈಟ್ 12. ಸೊ 2 1s 2 6, 6 5s 30. ಇದು ಒಂದು ಟ್ರಯಾಂಗಲ್ ಆಯಿತು. 2 ಟ್ರಯಾಂಗಲ್ಗೆ ಅಲ್ಲಿಗೆ 60 ಆಯಿತು. ಸೊ ಇದು ಸಿಗುತ್ತೆ. ಈಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಮಾಡೋಣ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್ತ್. ಸೊ 14 ಇಂಟು 24. ಸೊ ಎಷ್ಟು ಬರ್ತದೆ, 14 ಇಂಟು 24, ಸಾರಿ 14 ಇಂಟು 24 ಅಲ್ಲ, ಸಾರಿ 24 ಅಂದರೆ ಮತ್ತೆ ಇಲ್ಲಿವರೆಗೆ ಆಗ್ತದೆ. 14 ಹೌದು, ಬಟ್ ಇಟ್ ಈಸ್ 12. ಲೆಂತ್ ಎಷ್ಟಿದೆ, ಹಿಂಗೆ 14 ಇದೆ, ಹಿಂಗೆ 12 ಇದೆ. ಸೊ 14 ಇಂಟು 12, 12 4s 48, ಕ್ಯಾರಿ 4, 12 1s 12, 12 ಪ್ಲಸ್ 4 is 16. ಸೊ ಇದನ್ನು 16 ಆ್ಯಡ್ ಮಾಡಿ, 8 2 2, therefore 228. ಸೊ ನೀವು ಯಾವ ರೀತಿನಾದರೂ ಏರಿಯಾ ಫೈಂಡ್ ಮಾಡ್ಬೋದು.